ರಾಯಚೂರಿನಲ್ಲಿ ಅರಬೆತ್ತಲಾಗಿ ರಸ್ತೆಗಿಳಿದಿದ್ದಾರೆ ರೈತರು. ಬೆಂಬಲ ಬೆಲೆಯಡಿಯಲ್ಲಿ ಈ ಜೋಳ ಖರೀದಿಗೆ ಆಗ್ರಹಿಸಿ ಹೋರಾಟವನ್ನು ಮಾಡ್ತಿದ್ದಾರೆ. ಸಿಂಧನೂರು ತಹಶೀಲ್ದಾರ್ ಕಚೇರಿ ಎದುರು ಆಕ್ರೋಶವನ್ನ ಹೊರಗಾಕಿದ್ದಾರೆ. ಸದ್ಯ ಹೋರಾಟಕ್ಕೆ ಸರ್ಕಾರ ಸ್ಪಂದನೆ ನೀಡ್ತಾ ಇಲ್ಲ ಅಂತ ರೈತರು ತಮ್ಮ ಆಕ್ರೋಶವನ್ನ ಹೊರಗಾಕಿದ್ದಾರೆ. ರಸ್ತೆಯಲ್ಲಿ ಅನ್ನವನ್ನ ಹಾಕಿ ಊಟ ಮಾಡಿ ಆಕ್ರೋಶವನ್ನ ಹೊರಗಾಕಿದ್ದಾರೆ ಅನ್ನದಾತರು. ನಾಳೆ ಸಿಂಧೂರು ಬಂದ್ಗೂ ಕೂಡ ಸಿಂಧನೂರನ್ನ ಬಂದ್ ಮಾಡೋದಕ್ಕೆ ರೈತರು ಕರೆ ಕೊಟ್ಟಿದ್ದಾರೆ. ಬೆಂಬಲ ಬೆಲೆಯಡಿಯಲ್ಲಿ ನಮಗೆ ಸರಿಯಾದಂತ ವ್ಯವಸ್ಥೆ ಆಗ್ತಿಲ್ಲ, ಅನ್ಯಾಯ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಅರಬೆತ್ತಲಿಯಾಗಿ ರಸ್ತೆಗಿಳಿದಿದ್ದಾರೆ. ಜೊತೆಯಲ್ಲಿ ರಸ್ತೆಯಲ್ಲೇ ಅನ್ನವನ್ನ ಹಾಕಿ ಅಲ್ಲಿ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಅಂದ್ರೆ ಬೆಂಬಲ ಬೆಲೆಯಡಿ ಜೋಳ ಖರೀದಿಗೆ ಆಗ್ರಹಿಸುತ್ತಿದ್ದಾರೆ. ಸರಿಯಾದಂತ ಬೆಲೆ ಕೊಡಿ ಅನ್ನೋದಾಗಿ, ಜೋಳವನ್ನ ಸರ್ಕಾರ ಖರೀದಿ ಮಾಡಬೇಕು ಅನ್ನೋದಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಅದ ಆದೇಶ ನಮ್ಮನ್ನು ಪರೀಕ್ಷೆ ಮಾಡುತ್ತೆ, ನಮ್ಗೆ ಯಾರನ್ನ ಜೀವ ತಿನ್ನುತ್ತೆ ಆದೇಶ. ಆ ಆದೇಶ ನಮ್ಮನ್ನು ಸುರಕ್ಷಿತ ಕೊಡಂಗಿಲ್ಲ, ಜೀವ ತೆಗೆದ ಕೊಡ್ತಂಗೈತೆ ಗೊತ್ತೈತಿ ನಮಗ. 15 ದಿನ ಜೋಳ ಟ್ಯಾಕ್ಟರ್ ಏರಿಸಿ ಊರುಗಳಾಗಿರ್ತಾವ, ಆದ್ರೂ ಕೂಡ ಖರೀದಿಗೆ ನೀವು ಮನಸ್ಸು ಮಾಡುವುದಿಲ್ಲ. ನಿಮ್ದು ಕಲ್ಲು ಮನಸ್ಸು ಏನ್ರಿ? ನಾವೇನೋ ನಿಮ್ನ ಭಿಕ್ಷೆ ಬೆಳಕತ್ತೀವಿ ನಿಮ್ಮ ನಾವು ನಮ್ಮ ಜೋಳ ತಗೊಂಡು ನಮ್ಮ ರೊಕ್ಕ ಕೊಡೋದ್ರೆ ನೀವು ಇಷ್ಟು ತ್ರಾಸ ಮಾಡಕತ್ತೀರಲ್ರಿ. ಗೃಹಲಕ್ಷ್ಮಿ ಅಂತ 2,000 ರೂಪಾಯಿ ದುಡ್ಡು ಹಾಕ್ತೀರಿ, ನಮ್ಮ ಜೋಳ ತಗೊಂಡು ನಮ್ಮ ರೊಕ್ಕ ಕೊಡೋದ್ರೆ ನಿಮ್ಗೆ ಯಾಕೆ ಇಷ್ಟು ತೊಂದರೆ ಆಗ್ತದೆ? ನಾವು ಅನ್ಯಾಯ ಮಾಡಿರ್ತಕ್ಕಂಥ ಆದ್ರೂ ಏನು? ನಾವು ನಿಮಗೆ ಮತ ಹಾಕಿ ಕಳಿಸಿರೋದೇ ತಪ್ಪ. ನಾವು ನಿಮ್ಗೆ ಮತ ಹಾಕಿ ಸರ್ಕಾರದಲ್ಲಿ ನೀವು ನಮ್ಮ ಪರವಾಗಿ ಮಾತಾಡಂತೇಳಿ ಕಳಿಸಿದ್ದೀವಿ. ಆದ್ರೂ ಕೂಡ ಈ ಬೀದಿಗೆ ಬಂದು ಕುಂತರೂ ಕೂಡ ಇಲ್ಲಿವರೆಗೂ